ಯಾರು ಕೊಟ್ಟಿದ್ರು ಮಾತು? ನೋಡಿ, ಕೊಟ್ಟ ಮಾತದು ಯಾವ ಕಾಂಟೆಸ್ಟ್ನಲ್ಲಿ ಅವ್ರು ಹೇಳಿದ್ದಾರೆ ನಾನು ನೋಡಿಲ್ಲ, ಅದಕ್ಕೆ ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ. ಬಟ್ ನಿಮ್ದೇನಾದರೂ ವಿಚಾರ ಇದ್ರೆ ಹೇಳಿ. ಅದೇ ಸರ್, ಈಗ ಕೊಟ್ಟ ಮಾತು ಅಂದ್ರೆ 2.5 ವರ್ಷ ಒಗಟಾಗಿ ಒಂದು ರೀತಿಯಾದಂತ ಮಾತನ್ನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಈ ಸಿಚುವೇಶನ್ ನಲ್ಲಿ ಕೊಟ್ಟ ಮಾತಿನ ಬಗ್ಗೆನೇ ಚರ್ಚೆ ನಡೆದಿರುವಂತ ಸಂದರ್ಭದಲ್ಲಿ ಅದು ವಿಶ್ಲೇಷಣೆ ಬೇರೆ ರೀತಿಯದೇ ಆಗ್ತಾ ಇದೆ ಸರ್. ನೋಡಿ, ಅವ್ರು ಇನ್ನೊಂದು ಕೊಟ್ಟಿದ್ದಾರೆ, 6 ಮಂದಿ ನಮಗೆ ಗೊತ್ತಿದೆ, 7ನೇದವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ. ಮತ್ತು ನನಗೆ ಹಂಗೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ. 6 ಜನರಲ್ಲಿ ನೀವು ಒಬ್ರು ಆಗಿರ್ಬೋದಲ್ಲ ಸರ್? ನಾನು ಇಲ್ಲಲ್ಲ. ಹಂಗಂದ್ರೆ ಪರಮೇಶ್ವರ್ ಜಾರಕಿಹೊಳಿ ಅವರು ಅದು ಯಾರು 6 ಜನ ಇದ್ದಾರೆ ಅವ್ರಿಗೆ ಗೊತ್ತು. ಮತ್ತು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಮ್ಮದು ಪಕ್ಷ ಭಾಳ ಅವಶ್ಯ, ವ್ಯಕ್ತಿ ಅಲ್ಲ. ಪಕ್ಷ ಉಳಿದ್ರೇ ವ್ಯಕ್ತಿ ಉಳಿತಾನೆ. ಆದರೆ ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ, ನಾನು ಅದನ್ನು ಅಲ್ಗಳಿದಿಲ್ಲ. ಎಲ್ಲ ಅಂಥ ನಾಯಕರು ಒಮ್ಮನಸ್ಸಿನಿಂದ ಇಂಥ ರಾಜಕೀಯ ನಿರ್ಣಯಗಳನ್ನು ಕೈಗೊಳ್ಳಬೇಕು. ಅದನ್ನು ಪ್ರಯತ್ನ ನಮ್ಮ ಹೈಕಮಾಂಡ್ ಮಾಡ್ತಾ ಇದೆ. ಅದು 2 ದಿವಸದಲ್ಲಿ ಸಾರ್ಟ್ ಔಟ್ ಆಗ್ತದೆ ಅನ್ನುವಂಥ ಆಸೆ ನನಗೆ. ಸರ್, ಈಗ DK ಶಿವಕುಮಾರ್ ದುಡಿದಿದ್ದಾರೆ, ಅವ್ರಿಗೆ ಕೂಲಿ ಕೇಳ್ತಾ ಇದ್ದಾರೆ, ತಪ್ಪೇನಿದೆ ಅಂತ ಇದ್ದಾರೆ? ಎಲ್ಲರೂ ದುಡಿದಿದ್ದಾರೆ, ಅವರು ದುಡಿದಿದ್ದಾರೆ, ಅವ್ರಿಗೂ ಆದ್ಯತೆ ಇದೆ. ಪರಮೇಶ್ವರ್ ಅವರು ದುಡಿದಿದ್ದಾರೆ, ಅವ್ರಿಗೂ ಆದ್ಯತೆ ಇದೆ. ಖರ್ಗೆ ಸಾಹೇಬ್ರು ಆಗಬೇಕಾಗಿದ್ದೇ ತಪ್ಪೋಯ್ತು ಕೈನಿಂದ. ಇದೆಲ್ಲ ರಾಜಕಾರಣದಲ್ಲಿ ಬರ್ತಾ ಇರ್ತದೆ. ಏನು ಅಧಿಕಾರದಲ್ಲಿ ಇರೋದು ಭಾಳ ಮುಖ್ಯ ಅಲ್ಲ, ಇದ್ದಾಗ ಏನು ಮಾಡ್ತೀವಿ ಅದು ಭಾಳ ಮುಖ್ಯ ಅಷ್ಟೇ. ಸರ್, ಈಗ DK ಶಿವಕುಮಾರ್ ಅವ್ರಿಗೆ ಕೂಲಿ ಕೊಡೋದಾದ್ರೆ ಪರಮೇಶ್ವರ್ಗೂ ಕೊಡಬೇಕು ಅಂತೀರಾ ನೀವು? ನೋಡ್ರಿ, ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಕೊಡಬೇಕು. ಅದು ಸಂದರ್ಭ ಬರಬೇಕಲ್ಲ. ಸಂದರ್ಭ ನಾವು ನಿರ್ಣಯ ಮಾಡ್ತೀವ, ಬಂದಾಗ ಅವ್ರು ಕೊಡ್ತಾರೆ ನಮ್ಮ ಹೈಕಮಾಂಡ್ದವ್ರು. ಇದು ನನಗೆ ಆಸೆ. ಕಾಂಗ್ರೆಸ್ನಲ್ಲಿ DK ಖರ್ಗೆ ಅವ್ರ ಥರ DK ಆಗ್ತಾರ ಅಂತ ಮುಂದೆ ಅದನ್ಯಾಕೆ ನೀವು ಊಹೆ ಮಾಡಾಕತ್ತೀರಿ? ಅದನ್ಯಾಕೆ ಊಹೆ ಮಾಡ್ತೀರಿ? ಎಕ್ಸಾಂಪಲ್ ಸರ್, ಆ ಥರದ ನಾವು ಹೇಳ್ತೀವಿ, ಹೆಗಡೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರೆ ಜನತಾದಳ ಇನ್ನೂವರೆಗೆ ಇರ್ತಿತ್ತು. ಇಂಥವು ಅನೇಕ ಘಟನೆಗಳು ಇತಿಹಾಸದಲ್ಲಿ ಆಗಿ ಹೋಗ್ತವೆ. ಆದರೆ ಅದನ್ನ ಮೆಲುಕು ಹಾಕುವುದು ಅನಿವಾರ್ಯ ಅಲ್ಲ. ಸನ್ನಿವೇಶ ಬರ್ತವೆ. ಮತ್ತು ದೇವೇಗೌಡರ ಆಸೆನೇ ಪಟ್ಟಿದ್ದಿಲ್ಲ, ಪ್ರಧಾನಮಂತ್ರಿ ಆದ್ರಲ್ಲ. ಆಸೆ ಪಡೋರಿಗೆ ಸಿಗ್ತಾ ಇಲ್ವಲ್ಲ ಸರ್, ಅದು ಸಮಸ್ಯೆ. ಅದನ್ನ ನೀವು ಹೇಳಬೇಕು, ಅವ್ರಿಗೂ ಒಮ್ಮೆ ಸಿಗ್ಲಿ ಅಂತ ನೀವು ಹಾರೈಸ್ರಿ, ನಾನು ಹಾರೈಸ್ತೀನಿ. ಸರ್, ಈಗ ನಾಯಕತ್ವ ನಾನಂತರೂ ಹಾರೈಸ್ತೀನಪ್ಪ. ಸರ್, ಈಗ ನಾಯಕತ್ವ ಬದಲಾವಣೆ ವಿಚಾರ ಇದೆಯಲ್ಲ ಸರ್, ಇದು ರಾಜಕಾರಣಿಗಳ ಮಧ್ಯೆ ಇತ್ತು. ಇವಾಗ ಇದರಲ್ಲಿ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ನಿನ್ನೆ ಒಕ್ಕಲಿಗ ಸ್ವಾಮೀಜಿ ಅವರು DK ಶಿವಕುಮಾರ್ ಅವರು CM ಆಗ್ಲಿ ಅಂತಾರೆ. ನೋಡಿ, ಯಾವ ಸ್ವಾಮಿಗಳು ಆಶೀರ್ವಾದ ಮಾಡಬೇಕೆ ಹಾರೈಸ್ಬೇಕು. ಅದನ್ನು ಅವರು ವಿವೇಚನೆಗೆ ಬಿಟ್ಟಿರ್ಬೋದು. ಅದು ಹಾರೈಸಿದ್ರೆ ನಾನೇನು ತಪ್ಪು ಅನ್ನೋದಿಲ್ಲ. ಅನೇಕ ಸ್ವಾಮಿಗಳು ಅವ್ರವ್ರ ಜಾತಿ ಹಿಡಿದು ಹಾರೈಸ್ತಾರೆ. ಆದರೆ ಈ ದೇಶದೊಳಗೆ ಸ್ವಾಮಿಗಳು ರಾಜಕಾರಣಕ್ಕಿಂತ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಇಷ್ಟು ಮಾತ್ರ ನಾನು ವಿನಂತಿ ಮಾಡ್ತೀನಿ. ಬಹಳಷ್ಟು ಜನ ಸಲೀಂ ಅಹಮದ್ ಸಾಹೇಬರು ಮಾತಾಡೋದು, ನಾನು 7-8 ಜಿಲ್ಲೆ ಉಸ್ತುವಾರಿ ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ ಸಂಘಟನೆ ಮಾಡಿದ್ದೀನಿ. ನನಗೂ ಕೂಡ ಕಳೆದ ಬಾರಿ ಸಿಗಬೇಕಿತ್ತು, ಸಿಗಲಿಲ್ಲ. ಸಚಿವ ಸ್ಥಾನ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಅವರು ಕೂಡ ಸಚಿವಾಕಾಂಕ್ಷಿ. ಭಾಳಷ್ಟು ಜನಕ್ಕೆ ಬೇಸರ ಇದೆ. ಬಸವರಾಜ ಶಿವಣ್ಣವರು ಕೂಡ ಹೇಳಿದರು, ನಾನು ಆಕಾಂಕ್ಷಿ ಇದ್ದೀನಿ, ಒಂದು ಜಾಸ್ತಿ ಪ್ರಾಧಾನ್ಯತೆ ನಾನು ಕೊಟ್ಟರೆ ಅನುಕೂಲ ಅಂತ. ಏನು ಹೇಳ್ತೀರಿ ಸರ್? ಅದು ರಾಜಕಾರಣದಲ್ಲಿ ಯಾರೇ ಇರಲಿ, ಎಲ್ಲರಿಗೂ ಆಸೆ ಇರುತ್ತೆ. ತಪ್ಪೇನಿದೆ? ಸಮಯ ಬಂದಾಗ ಅವ್ರಿಗೂ ಸಿಗ್ಬೋದು. ಕಾಯ್ಬೇಕಲ್ಲ. ರೀಶಫಲ್ ಆಗುತ್ತಾ ಅಥವಾ ವಿಸ್ತರಣೆನ ಅನ್ನೋದ್ರ ಬಗ್ಗೆ ಅದು ನನಗೆ ಗೊತ್ತಿಲ್ಲ, ನೀವೇ ಹುಡುಕಾಡಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗ್ತಿದೆ. ಒಂದು DKC ಬಣ, ಒಂದು ಸಿದ್ದರಾಮಯ್ಯನವರ ಬಣ. ನಮ್ಮಲ್ಲಿ ಯಾವುದು ಬಣ ಇಲ್ಲ. ನೀವು ಸೃಷ್ಟಿ ಮಾಡಕ್ಕೆ ಹೋಗ್ಬೇಡಿ. ನಾವೆಲ್ಲರೂ 140 ಜನ ಒಂದೇ ಇದೆ. ಈ ಸಹಿ ಸಂಗ್ರಹಣೆ ಮಾಡೋದು, ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನ ನಿಮ್ಮ ಬಲ್ಲಿ ನೀವು ರಿಪೀಟೆಡ್ಲಿ ಕುದುರೆ ಜೋಶಿ ಅವರ ಒಂದ್ ಸ್ವಲ್ಪ ತೋರಿಸ್ಬಿಡ್ರಿ. ಒಂದ್ ಸರ್ತಿ ತೋರಿಸ್ರಿ ಯಾರು ತಗೊಂಡಿದ್ದಾರೆ. ಒಂದ್ ಸರ್ತಿ ತೋರಿಸ್ರಿ, ಸುಮ್ಮನೆ ಮಾತನಾಡಬಾರ್ದು. ಯಾರೇ ಒಬ್ರಿಗೆ ಕೊಟ್ಟಿದ್ರೆ, ಒಬ್ರು ತಗೊಂಡಿದ್ರೆ, ಹಿಂದ್ಕೊಂದ್ ಸರ್ತಿ ಗೊತ್ತಿದೆ ಲೋಕಸಭೆಯಲ್ಲಿ ಏನಾಗಿತ್ತು ಅನ್ನೋದು. ಅದು ಕೊಟ್ಟು ಸಿಕ್ಕಾಕೊಂಡಿದ್ರೆ ಅದನ್ನ ಮೊದಲು ತೊಳಿರಂತ ಹೇಳಿ. ಸರ್, ಈಗ ಜೈಲ್ನಾಗಿದ್ದವ್ರು ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ ಅವರು. ನೋಡಿ, ನೀವು ನೋಡಿರಿ ಸಹಿ ಅಲ್ಲ,
ಆರೋಪ ಕೇಳಿ ಬರ್ತಾ ಇದೆ. ಇಸಿ ಯಾರಿಗಾದ್ರು ಡಿ ಕೆ ಶಿವಕುಮಾರ್ ಅವ್ರ ಪಾಪ ಅವ್ರ ಮೇಲೆ ಕೇಸ್ ಇದ್ದಾಗ ಸೋನಿಯಾ ಗಾಂಧಿ ಮೇಡಮ್ ಹೋಗಿದ್ರು ತಪ್ಪಂತೀರಾ? ಅವಾಗೇನು ಅಂದಿಲ್ಲ, ಈಗ ಯಾಕಂತೀರ? ಈ ಸಂದರ್ಭದಲ್ಲಿ ಹೋಗಿರೋದು ಇದು ಸಂದರ್ಭ. ನೀವು ಆ ಸಂದರ್ಭಕ್ಕೆ ಇದನ್ನು ಒಯ್ದು ತಳಕ್ ಹಾಕ್ತಾ ಇದ್ದೀರಿ. ಹಾವೇರಿ ಶಾಸಕರು ದೆಹಲಿಗೆ ಯಾವಾಗ ಹೋಗ್ತಾರೆ? ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್. ಅದು ಅವ್ರವ್ರ ವಿವೇಚನೆ ಬಿಟ್ಟಿದ್ದು. ಹೋಗುದು ಶಾಸಕರು ಬಹಿರಂಗವಾಗಿ ಸರ್ ಹೋಗೋದು ಬಿಡೋದು ನಾನು ನಿರಂತರ ಹೋಗ್ತಾ ಇದ್ದೀನಿ. ಬಿಜೆಪಿನಲ್ಲಿ ಇದ್ದಾಗೂ ಹೋಗಿದ್ದೆ ನಾನು.